ರಘುವಂತೇಶ್ವರರು ಮತ್ತೆ ರಾಜ್ಯಪಾಲ ಸರ್ ಅವರಿಗೆ, ಕುಮಾರಸ್ವಾಮಿ ಅವರಿಗೆ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್, ಸರ್ಕಾರಿ ನೌಕರ ಸಂಘ, ರಾಜ್ಯ ಸರ್ಕಾರಿ ನೌಕರ ಸಂಘ, ನಿವೃತ್ತ ನೌಕರ ಸಂಘ, ಬುದ್ಧ ಬಸವ ಅಂಬೇಡ್ಕರ್ ಪ್ರತಿಷ್ಠಾಪನಾ ಮಾತಂಗ ನೌಕರ ಬಳಗ, ಮಾನವತ್ವ ಬಂಧುತ್ವ ವೇದಿಕೆ, ನವೋದಯ ವೇದಿಕೆ, ಜಯಗುರು ಯುವ ಸೇನೆ ದ್ವಾರಮುಖ ಎಲ್ಲ ಸಂಘಟನಾ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸದಸ್ಯರು ಎಲ್ಲರಿಗೂ ಶಿಕ್ಷಣಾಸಕ್ತರು ಹಾಗೂ ನನ್ನೆಲ್ಲ ಹೆಚ್ಚಿನ ಎಲ್ಲ ಸಹ ಬಂದಿದ್ದಾರೆ. ಅವರೆಲ್ಲರಿಗೂ ನಮಸ್ಕರಿಸುತ್ತಾ ಈ ಒಂದು ಸಿರಾ ತಾಲೂಕಿನ ಸಾಹಿತಿಗಳ ಕೋಶ ಕೃತಿ ಬರಲಿಕ್ಕೆ ನನಗೆ ಪ್ರೇರೇಪಣೆಯಾಗಿದ್ದು ಬರ್ಗೂರ್ ಸರ್ ಅವರು, ಹಾಗೆ ನಮ್ಮ ದ್ವಾರಕುಂಟೆ ಬಾದಾನೂರು ಸರ್ ಅವರು. ಕಾರಣ ನಾನು ಚಿಕ್ಕದಾಗಿ ಬರೀತಾ ಇದ್ದು ಏನಾದರೂ ಬರೀಬೇಕು ಅಂದಿಸಿದಾಗ ಬರ್ಗೂರವರ ಅನೇಕ ಕಾರ್ಯಕ್ರಮಗಳಿಗೆ ನಾನು ಹೋಗಿ ಅವರ ಪುಸ್ತಕಗಳನ್ನ ತಗೊಂಡು ನೋಡಿದಾಗ ನನಗೂ ಸಹ ಬರ್ಗೂರ ಅವರ ಒಂಚೂರು ಏನಾದರೂ ಬರೀಬೇಕು, ಸಮಾಜಕ್ಕೆ ಕಿಂಚಿತ್ ಏನಾದರೂ ನಾವು ಬರೀಬೇಕು, ಇದರಿಂದ ಸಹಕಾರಿ ಆಗ್ಬೋದು, ಸಾಹಿತ್ಯ ಉಳಿಸಬೇಕು, ಮತ್ತೆ ಕನ್ನಡ ನಾಡು ನುಡಿ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿ ಏನಾದರೂ ಒಂದು ಬರೀಬೇಕು ಅಂದಾಗ ಈ ಒಂದು ಸಿರಾ ತಾಲೂಕಿನಲ್ಲಿ ಸುಮಾರು 85ರಿಂದ 90 ಜನ ಕವಿಗಳು ನನಗೆ ಸಿಕ್ಕಿರು. ಅವರ ಒಂದು ಪರಿಚಯ ಕಾರ್ಯಕ್ರಮ ನನ್ನ ಪುಸ್ತಕದಲ್ಲಿ ನನಗೆ ಎಷ್ಟು ದ್ವಾರಕುಂಟೆ ಲಕ್ಷ್ಮಣ್ಣವರು ಆಕರಿಸಿ ಪ್ರಕಟಿಸಿರುವಂತಹ ಸಿರಾ ತಾಲೂಕು ಸಾಹಿತಿಗಳ ಕೋಶ ಅನ್ನುವಂತಹ ಪುಸ್ತಕವನ್ನು ತುಂಬ ಸಂತೋಷದಿಂದ ಬಿಡುಗಡೆ ಮಾಡಿದ್ರು. ವೇದಿಕೆಯ ಮೇಲೆ ಭೇಟಿಯಾದಂತಹ ಬರ್ಗೂರ್ ರಾಮಚಂದ್ರಪ್ಪನವರಿದ್ದಾರೆ ಮತ್ತು ಪ್ರೊಫೆಸರ್ ಹನುಮಂತರಾಯಪ್ಪನವರಿದ್ದಾರೆ. ಯುವ ವಿದ್ವಾಂಸರಾದಂತಹ ಹೆಜ್ಜೇಡಿ ಕುಮಾರಸ್ವಾಮಿ ಅವರು, ಲೇಖಕರಾದಂತಹ ದ್ವಾರಕುಂಟೆ ಲಕ್ಷ್ಮಣ್ ಅವರು. ಈ ಸಿರಾ ತಾಲೂಕು ಅಥವಾ ಸಿರಾ ಸೀಮೆ ಅಂತ ಏನು ಕರಿತೀವಿ, ತುಂಬ ವಿಶಿಷ್ಟವಾದ. ನಾನು ಈ ಕಾರ್ಯಕ್ರಮಕ್ಕೆ ಕೋಶ ಅನ್ನುವಂತಹ ಪುಸ್ತಕವನ್ನು ತುಂಬ ಸಂತೋಷದಿಂದ ಬಿಡುಗಡೆ ಮಾಡಿದ್ದೆ. ವೇದಿಕೆಯ ಮೇಲೆ ಭೇಟಿಯಾದಂತಹ ಬರ್ಗೂರ್ ರಾಮಚಂದ್ರಪ್ಪನವರಿದ್ದಾರೆ ಮತ್ತು ಪ್ರೊಫೆಸರ್ ಹನುಮಂತರಾಯಪ್ಪನವರಿದ್ದಾರೆ. ಯುವ ವಿದ್ವಾಂಸರಾದಂತಹ ಹೆಜ್ಜೇಡಿ ಕುಮಾರಸ್ವಾಮಿ ಅವರು, ಲೇಖಕರಾದಂತಹ ದ್ವಾರಕುಂಟೆ ಲಕ್ಷ್ಮಣ್ ಅವರು. ಈ ಸಿರಾ ತಾಲೂಕು ಅಥವಾ ಸಿರಾ ಸೀಮೆ ಅಂತ ಏನು ಕರಿತೀವಿ, ತುಂಬ ವಿಶಿಷ್ಟವಾದ. ನಾನು ಈ ಕಾರ್ಯಕ್ರಮಕ್ಕೆ ಆರೋಗ್ಯ ಸರಿ ಇಲ್ಲದೆ ಇದ್ದು ಬಂದಿರೋದು ಏನಕ್ಕೆ ಅಂದರೆ, ನನ್ನ ಬರಹ ರೂಪ ತಳೆದಿದ್ದೇ ಈ ಸೀಮೆಯಿಂದ. 1985ರಲ್ಲಿ ಆಗ ಈಗ ಒಂದಷ್ಟು ಪದ್ಯಗಳನ್ನು ಬರೀತಿದ್ದೆ. ಆದರೆ ಅರಣ್ಯ ಸಂಪತ್ತನ್ನು ಕುರಿತು ಒಂದು ಲೇಖನವನ್ನು ಬರೆದಿದ್ದಕ್ಕೆ ₹100 ಪ್ರಶಸ್ತಿಯನ್ನು ಕೊಟ್ಟಿದ್ರು ತಾವೇಕೆರೆ. ಅದನ್ನು ನಾನು ಇವತ್ತು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಅವರು ₹100 ಕೊಟ್ಟು ಪ್ರೋತ್ಸಾಹಿಸ್ತಾ ಇದ್ರೆ ಮುಂದೆ ಬರೀತಿದ್ನ ಎಲ್ಲೋ ಗೊತ್ತಿಲ್ಲ. ಮತ್ತು ನನ್ನಂಥ ಬಹಳಷ್ಟು ಜನಕ್ಕೆ ನಾವು ಬರೀಬಹುದು ಅನ್ನುವ ಭರವಸೆಯನ್ನು ನೀಡಿದವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಬರ್ಗೂರ್ ರಾಮಚಂದ್ರ. ಬಹುಶಃ ಅವರು ಒಬ್ಬ ಬರಹಗಾರರಾಗಿ ಸ್ವಯಂ ಸಿದ್ಧಿ ಪಡೆದವರ ರೀತಿಯಲ್ಲಿ ಬರಹಗಾರರಾಗದೇ ಇದ್ದಿದ್ರೆ ಆ ಕಾಲಕ್ಕೆ ಬಹುಶಃ ನಮ್ಮಂಥವ್ರು ಬರೆಯೋಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಯಾಕೆಂದರೆ ಅವರು ಬರಹದ ಬಗ್ಗೆ ಅನೇಕ ರೀತಿಯ ತಮ್ಮ ಬರಹದ ಬಗ್ಗೆನೇ ಬೇಕಾದಷ್ಟು ಭಾಷಣಗಳಲ್ಲಿ, ಬರಹಗಳಲ್ಲಿ ಯಾರು ಬೇಕಾದರೂ ಬರಿಬೋದು ಅನ್ನೋದನ್ನ. ಯಾಕೆಂದರೆ ಸಾಹಿತ್ಯ ಅನ್ನೋದು ಒಂದು ರೀತಿ ದಂತಗೋ. ಇಲ್ಲಿ ಸಿರಾ ಸಾಂಸ್ಕೃತಿಕ ಉತ್ಸವ ಅಂತ ಸಿರಾ ಸಾಂಸ್ಕೃತಿಕ ಉತ್ಸವ ಅಂತಾನೆ ಒಂದು ಶಿಶುವಿಹಾರ.
ಅಲ್ಲಿ ಬರುವರು ಪರಿಚಯ ಆಗಿದ್ರು. ಈ ಸಿರಾಕ್ ಮತ್ತೆ ಬರೋದಕ್ಕೆ ಅದು ಒಂದು ಕಾರಣ. ಭಾಸ್ಕರ್ ಅನ್ನೋರು, ನಾನು ಸಂಶೋಧನಾ ವಿದ್ಯಾರ್ಥಿಯಾಗ ಮೈಸೂರು ವಿಶ್ವವಿದ್ಯಾಲಯ 2010 ಅಂತ ಕಾಣ್ತದೆ. ಒಂದು 14 ವರ್ಷಗಳಿಂದ ನಾನು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಒಂದು ಕಾರ್ಯಾಗಾರದಲ್ಲಿ ಯುವ ಬರಹಗಾರರಿಗೆ ಮಾಡಿದಂಥ ಒಂದು ವರ್ಕ್ಶಾಪ್ನಲ್ಲಿ ಭಾಗವಹಿಸಿದ್ದೆ. ಅಲ್ಲಿ ಆ ವರ್ಕ್ಶಾಪ್ನ ನಿರ್ದೇಶಕರು ಡಾಕ್ಟರ್ ರಾಜಪ್ಪ ವಯಸ್ಸರಾಗಿದ್ದರು. ನಾನು ಹೊರಗಡೆ ಬಂದಾಗ ಅವ್ರದ್ದೊಂದು ಮಾತನ್ನು ಕೇಳಿದೆ, ಸರ್ ಹಿಂಗೆ ಇದನ್ನೆಲ್ಲ ಇಷ್ಟೊಂದು ಓದ್ಕೊಂಡಿದ್ದಾರೆ, ಯಾವಾಗ ಇದನ್ನೆಲ್ಲ ಓದ್ಕೊಂಡಿದ್ದಾರೆ, ಹೇಗೆ ಸಾಧ್ಯ ಸರ್, ನಿಜವಾಗ್ಲೂ ಸಾಧ್ಯ, ಮತ್ತು ಓದೋದನ್ನೆಲ್ಲ ನೆನಪಿರ್ತಕ್ಕಂಥದ್ದು ಹೇಗೆ ಸರ್ ಸಾಧ್ಯ ಅಂತ. ಅವಾಗ ಸರ್ ಹೇಳಿದ್ರು, ಕುಮಾರಸ್ವಾಮಿ ಒಂದು 20 ವರ್ಷ ಸತತವಾಗಿ ಓದಬೇಕು, ಅವಾಗ ಇದೆಲ್ಲ ಸಾಧ್ಯ ಅಂತ. ನನಗೆ ಲೇಟಾಗಿ ಕೆಲಸ ಸಿಕ್ಕಿದ್ದು ನನಗೆ ಈ ಓದಕ್ಕೆ ಸಹಕಾರಿಯಾಯಿತು ಅಂತ ಅವ್ರು ಹೇಳ್ತಾರೆ. ಅವರು ಉದ್ಯೋಗ ಹುಡುಕೋದಕ್ಕೋಸ್ಕರ ಪಡೆಯೋದಕ್ಕೋಸ್ಕರ ಬರೆದಂತಹ ಅಥವಾ ಮಾಡಿದಂತಹ ಹೋಮ್ ವರ್ಕ್ ಏನಿದೆ ಅದು ಅವರಿಗೆ ತಡವಾಗಿ ಉದ್ಯೋಗ ಒದಗಿಸಿಕೊಟ್ಟರು ಕೂಡ ನನ್ನಂತ ಸಾವಿರಾರು ಜನರಿಗೆ ಅದು ಅನ್ನ ನೀಡಿದೆ, ಉದ್ಯೋಗವನ್ನು ನೀಡಿದೆ. ಕರ್ನಾಟಕದಲ್ಲಿ ಡಿಗ್ರಿ ಕಾಲೇಜಲ್ಲಿ, PU ಕಾಲೇಜಲ್ಲಿ ಮತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸಕ್ಕೆ ಸೇರಿರ್ತಕ್ಕಂತಹ ಸಾವಿರಾರು ಜನ ರಾಜಪ್ಪ ದಳವಾಯಿ ಅವರ ಪುಸ್ತಕವನ್ನು ಓದಿ ಅದರಿಂದ ಪ್ರೇರಣೆಯನ್ನು ಪಡೆದು ಇವತ್ತು ಬದುಕನ್ನು ಸಾಗಿಸ್ತಿದ್ದಾರೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಅಂಥವ್ರ ಮುಂದೆ ಮಾತಾಡ್ತಕ್ಕಂಥದ್ದು ಒಂದು ಬಹಳ ಕಷ್ಟದ ಕೆಲಸ. ಮತ್ತು ಮೇಷ್ಟ್ರಿದ್ದಾರೆ, ಮೇಷ್ಟ್ರು ನಮ್ಮಂತ ಅನೇಕ ಜನರಿಗೆ ಸ್ಫೂರ್ತಿ. ಅಷ್ಟು ರಾಜ್ಯಪಾಲರಿಗೆ ಮೇಷ್ಟ್ರು ಇರ್ತಾರೆ, ರಾಜ್ಯಪಾಲರಿಗೆ ಮತ್ತು ಸರ್ಕಾರಕ್ಕೆ ಏಕಕಾಲದಲ್ಲಿ ಬುದ್ಧಿ ಹೇಳುವಷ್ಟು ಒಂದು ಘನತೆ ಗೌರವಗಳನ್ನು ಉಳ್ಳಂಥವರು. ನನ್ನಂತ ಅತ್ಯಂತ ಕಿರಿಯರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಮಾತಾಡಿಸ್ತಕ್ಕಂಥದ್ದು, ಬೆಂದಿರ್ತಕ್ಕಂಥದ್ದು ಅದು ಅಪರೂಪದಲ್ಲಿ ಅಪರೂಪ ಅಂತ ನಾನು ಅದರಲ್ಲಿ ಓದ್ಕೊಳ್ಳಿ, ಅದು ಬೇರೆ ವಿಷಯ. ಅದರ ಪ್ರಾಮುಖ್ಯತೆ ಏನು ಅನ್ನೋದು ಕುರಿತು ಬೇರೆ ಚರ್ಚೆ ಅದು. ಆದರೆ ಪುಸ್ತಕ ತೆಗೆದುಕೊಂಡು ನಾವು ಓದ್ತೀವಲ್ಲ, ಅದರ ಬೆಳಕಿದೆಯಲ್ಲ, ಇದು ಬದುಕನ್ನ ಬೆಳೆಸ್ತಕ್ಕಂಥದ್ದು. ಯಾಕೆಂದ್ರೆ ಪುಸ್ತಕಗಳಲ್ಲಿ ನಮ್ಮ ಬದುಕಿರುತ್ತೆ, ನಮ್ಮನ್ನ ನಾವು ಅದರಲ್ಲಿ ನೋಡ್ಕೋಬಹುದಾಗಿರುತ್ತೆ. ಆ ಕಾರಣದಿಂದಲೇ ಪುಸ್ತಕಗಳಿಗೆ ಒಂದು ಮಹತ್ವ ಇದೆ. ಅಂಥ ಮಹತ್ವದ ಕೃತಿಗಳನ್ನ ರಚಿಸುವುದಕ್ಕೆ ಬೇಕಾಗಿರ್ತಕ್ಕಂತಹ ಶಕ್ತಿಯನ್ನ ಶಿರಾ ತಾಲೂಕಿನ ಅನೇಕರು ಪಡೆದಿದ್ದಾರೆ ಅನ್ನೋದು ಬಹಳ ಸಂತೋಷದ ಸಂಗತಿ. ಬಹುಶಃ ತಟ್ಟಿ ಜೋರಾಗಿ ಅಷ್ಟು ಮೆತ್ತಗೆ ತರ್ತೀರಲ್ಲ, ಒಬ್ಬರಿಗೂ ಟೈಪ್ ಆಗಿದೆ ಅದಕ್ಕೆ. ನಿಜವಾಗಿ ಒಂದು ಕನ್ನಡದ ಸಂಸ್ಕೃತಿಯನ್ನ ಕಟ್ಟೋದು ಅನ್ನೋದ್ರ ಅರ್ಥ ಏನು? ಹೀಗೇನೆ ನನಗೆ ಅರ್ಥ ಈ ಕೃತಿಯನ್ನು ನೋಡಿದಾಗ ಈಗಾಗಲೇ ಅವರೆಲ್ಲ ಹೇಳಿದ್ದಾರೆ, ಮತ್ತೆ ಪುನರಾವರ್ತನೆ ಆದರೂ ಒಂದು ಬಹುತ್ವ ಕಾಣಿಸುತ್ತೆ ಇದರಲ್ಲಿ. ನಮ್ಮ ಲೇಖಕರು ಸಂಗ್ರಹಿಸಿರೋದ್ರಲ್ಲಿ ಆಧ್ಯಾತ್ಮಿಕವಾದ ವಿಷಯ ಇದೆ, ಸಾಮಾಜಿಕವಾದ ವಿಷಯ ಇದೆ, ಸಮಾಜ ಬದಲಾವಣೆ ವಿಷಯ ಇದೆ, ವಿವಿಧ ಜಾತಿ ಧರ್ಮದವರು ಇದೆಲ್ಲ ಸೇರಿದ್ದಾರೆ. ಅವರೆಲ್ಲರೂ ಒಟ್ಟಿಗೆ ಪುಸ್ತಕದಲ್ಲಿ ಸಿಕ್ಕಿದಾರಲ್ಲ, ಇದನ್ನ ನಾವು ಬಳಸ್ಕೋಬೇಕಷ್ಟೇ. ಅದನ್ನ ಬಳಸ್ಕೊಳ್ಬೇಕು. ಆ ಬಹುತ್ವವನ್ನ ಬೆಳೆಸೋದಕ್ಕೆ ಬೇಕಾಗಿರ್ತಕ್ಕಂತಹ ಅನಿವಾರ್ಯ ಸಂದರ್ಭದಲ್ಲಿ ನಾವು ಇದ್ದೇವಲ್ಲ, ಅದಕ್ಕೆ ಪೂರ್ವವಾದಂತಹ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಾದಂತಹ ಅಗತ್ಯ ಇರುತ್ತೆ. ಬಹುಶಃ ಪಾಂಡುರಂಗಪ್ಪ ಎದುರು ಕೂತಿದ್ದಾರೆ ಅಂತ ನೆನಪಿಗೆ ಬಂದೇನೋ ಗೊತ್ತಿಲ್ಲ. ಇಲ್ಲಿರೋದನ್ನೆಲ್ಲ ಒಟ್ಟಿಗೆ ಸೇರ್ಸಕ್ಕೆ ಸಾಧ್ಯವ ಸರಿ ಅಂತ ಯೋಚಿಸ್ಬೇಕು. ನಾವು ಇಲ್ಲಿರೋದನ್ನೆಲ್ಲ ಒಟ್ಟಿಗೆ ಸೇರಿಸಿ ಬಹಳ ದೊಡ್ಡದು ಉತ್ಸವ ಸಮ್ಮೇಳನ ಸಮಾರಂಭನೆ ಮಾಡಿ ಅಂತ ಹೇಳಲ್ಲ. ಸಮ್ಮೇಳನ ಮಾಡಿ ಕೆಟ್ಟನ್ನು ತಗೊಳ ಸಾಕು, ಒಂದೊಂದ್ಸರಿ ಆಗತ್ತೆ. ಅಂದ್ರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದಾಗ ದೊಡ್ಡ ದೊಡ್ಡ ಹಣ ಬೇಕಾಗಿರುತ್ತೆ, ಅದೊಂದು ಸಾರ್ವಜನಿಕ ಸಮಾರಂಭ ಆಗಿರುತ್ತೆ, ಅದರದೇ ಬೇರೆ ವಿನ್ಯಾಸ. ಅವೆಲ್ಲ ಬೇಡ ಅಂತ ನಾನು ಹೇಳಲ್ಲ. ಆದ್ರೆ ಇಷ್ಟೊಂದು ಜನ, ಒಂದು 90 ಜನ ಇದ್ದಾರಲ್ಲ ಇಲ್ಲಿ, ಅದರ ಜೊತೆಗೆ ಪುಸ್ತಕ ಜೋಡಿಗೆ ಅಂತ ಒಂದು ಗುಂಪಿದೆ ಇದರಲ್ಲಿ, ಅದರಲ್ಲಿ ಅನೇಕರು ಬರ್ತಿರ್ತಾರೆ. ಅಂಥ ಲೇಖಕರನ್ನೇ ಸೇರಿಸಿ ಅದರ ಜೊತೆಗೆ ಲೇಖಕರು ಅಲ್ಲದೇ ಇರ್ತಕ್ಕಂಥವ್ರು, ನಿಜವಾಗಿ ಕನ್ನಡ ಪರವಾಗಿರ್ತಕ್ಕಂಥವ್ರು, ಕನ್ನಡ ಪರವಾಗಿರ್ತಕ್ಕಂಥವ್ರು ಬರೀದೇ ಇದ್ದಾಗಲೂ ಅವರು ಒಂದು ರೀತಿಯ ಬರಹಗಾರರೇ. ಅವರು ನಾನು ಬರೆಯದ ಬರಹಗಾರರು ಅಂತ ಹೇಳ್ತೇನೆ. ಆ ಬರೆಯದ ಬರಹಗಾರರು ಇಲ್ಲೇ ಇದ್ರೆ ಬರೆಯುವ ಬರಹಗಾರರು ಬದುಕದೇ ಇಲ್ಲ. ಅದರಿಂದ ಬರೆಯದ ಬರಹಗಾರರ ಬಗ್ಗೆ ಯಾರಿಗೆ ಗೌರವ ಇರುತ್ತೋ ಅವ್ರು ನಿಜವಾದ ಬರೆಯುವ ಬರಹಗಾರ ಆಗ್ತಾರೆ. ಸೊ ಅಂಥವ್ರನ್ನು ಸೇರಿಸಿ ಒಂದು ಹಾಲು ಒಳಗಡೆ ಒಂದು ಚರ್ಚೆ, ಚಿಂತನೆ, ಒಂದು ಕವಿತೆ ಅಂದರೆ ಹೇಗೆ, ಒಂದು ಕಥೆ ಅಂದರೆ ಹೇಗೆ, ಈ ಥರದ ವಿಚಾರಗಳನ್ನು ಕೆಲವರು
ಆರೋಗ್ಯಕ್ಕೆ ಸಂಬಂಧಪಟ್ಟವರು ಬರೆಯಲಿದ್ದಾರೆ. ನಮ್ಮಲ್ಲೇ ಬೇರೆ ಬೇರೆ ಪತ್ರಿಕೆಗಳನ್ನು ನಾನು ಓದ್ತಾ ಇರ್ತೇನೆ, ತಕ್ಷಣ ನಾನು ಪ್ರತಿಕ್ರಿಯೆ ಸೂಚಿಸದೇ ಇರಬಹುದು. ಆದರೆ ನಮ್ಮಲ್ಲಿ ಅನೇಕ ಮಹಿಳೆಯರು ಬರೀತಿದ್ದಾರೆ ಶಿರಾ ತಾಲೂಕಿನ ಒಳಗಡೆ. ಸೊ ಇವನ್ನೆಲ್ಲ ಒಟ್ಟಿಗೆ ಸೇರಿಸಿದಾಗ ಒಂದು ಚಿಂತನಾ ಗೋಷ್ಠಿ ಅಥವಾ ಸಮಾಲೋಚನಾ ಗೋಷ್ಠಿಯ ಮುಖಾಂತರವಾಗಿ ನಮ್ಮ ಸಂವೇದನೆಯನ್ನ ನಮ್ಮ ಒಳಗಡೆ ಇರತಕ್ಕಂಥದ್ದನ್ನ ಹೆಚ್ಚು ವಿಸ್ತರಿಸಲು ಸಾಧ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅಂಥ ಕಾರ್ಯಕ್ರಮಗಳು ಹೆಚ್ಚಾಗಲಿ, ಅಂಥ ಕಾರ್ಯಕ್ರಮಗಳಿಗೆ ಬೇಕಾದಂಥ ಒಂದು ಮೂಲ ಆಕಾರವನ್ನ ದ್ವಾರಕುಂಟೆ ಲಕ್ಷ್ಮಣ್ ಅವರು ಒದಗಿಸಿಕೊಟ್ಟಿದ್ದಾರೆ. ಮುಂದಿನ ಆವೃತ್ತಿಯನ್ನ ತರೋಕ್ ಸಾಧ್ಯ ಆದರೆ, ಯಾಕೆಂದ್ರೆ ಇವರೆಲ್ಲ ಕೊಂಡ್ಕೊಳ್ತಿರೋದು ನೋಡಿದ್ರೆ ತಂದು ತರಬಹುದೇನೋ ಅಂತ ಅನ್ಸುತ್ತೆ. ಒಂದು ವೇಳೆ ತರೋದಕ್ಕೆ ಸಾಧ್ಯ ಆದರೆ ಇನ್ನೊಂದಷ್ಟು ಅಂದವಾಗಿ, ಇನ್ನೊಂದಷ್ಟು ಅಚ್ಚುಕಟ್ಟಾಗಿ, ಮಧ್ಯ ಪುಟಗಳಲ್ಲಿ ಸ್ಪೇಸ್ ಅನ್ನ ಸಿಕ್ಕಾಪಟ್ಟೆ ಬಿಡದೆ ಎಷ್ಟು ಬೇಕು ಅಷ್ಟು ಬಳಸಿ ಅದರ ಅಚ್ಚುಕಟ್ಟತನವನ್ನು ಹೆಚ್ಚಿಸಿ ಇನ್ನಷ್ಟು ಚೆನ್ನಾಗಿ ತನ್ನಿ. ಆಗ ಇನ್ನಷ್ಟು ಜನನು ತಗೊಳ್ತಾರೆ. ಏನಾದರೂ ಕೊರತೆಗಳಿದ್ರೆ ತುಂಬಿಕೊಳ್ಳಿ, ಇನ್ಯಾರಾದ್ರೂ ಬಿಟ್ಟೋಗಿದ್ರೆ ತುಂಬಿಕೊಳ್ಳಿ. ಅದು ಯಾವಾಗಲೂ ಇರುತ್ತೆ. ಅದು ನಿರಂತರವಾದ ಪ್ರಕ್ರಿಯೆ. ನಾನೇ ಏನೋ ಸಂಗ್ರಹ ಮಾಡಿದಾಗ್ಲೂ ನನಗೇ ಅರಿವಿಲ್ಲದಂತೆ ಬಿಟ್ಟಿರ್ಬೋದು. ಆದರೆ ಕೆಲವು ಸಾರಿ ಉದ್ದೇಶಪೂರ್ವಕವಾಗಿ ಬಿಟ್ಟಿರ್ಬೋದು ಅಂತ ಭಾವಸರ್ ಇರ್ತಾರೆ ನಮ್ಮಲ್ಲಿ. ಆಗ ಉದ್ದೇಶಪೂರ್ವಕ ಅಲ್ಲದೇನೂ ಬಿಟ್ಟಿರೋಕ್ಕೆ ಸಾಧ್ಯ ಇರುತ್ತೆ. ಅದೆಲ್ಲವನ್ನು ತುಂಬಿಕೊಂಡು ಮತ್ತೊಂದು ಆವೃತ್ತಿ ಬೇಗ ಬರಲಿ. ಅದನ್ನ ಬಿಡುಗಡೆ ಮಾಡೋ ಸಂದರ್ಭದಲ್ಲಿ ನಾನೇ ಬರ್ತೀನಿ, ಅತಿಥಿಯಾಗಲ್ಲ, ಸಭಿಕನಾಗಿ ಬರ್ತೀನಿ. ಬೇರೆ ಅತಿಥಿಗಳನ್ನು ಕರೆದು ಮಾಡಿ ಅವ್ರ ಸಭಿಕನಾಗಿ ನಾನು ಬರ್ತೀನಿ. ಅಂಥದ್ದೊಂದು ದಿನ ಬರಲಿ. ಹಾಗಾಗಿ ಇಂಥ ಆಕಾರ ಕೃತಿಯನ್ನು ನಾನು ಕೊಟ್ಟಿರೋ ನಿಮಗೆ ಮೊದಲು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಶಿರಾ ತಾಲೂಕಿನ ಈ ಲೇಖಕರ ಸಂವೇದನೆಯನ್ನು ಮತ್ತಷ್ಟು ವಿಸ್ತರಿಸುವ ಕೆಲಸಗಳನ್ನು ಇಲ್ಲಿರುವಂತಹ ಸಂಘಟಕರು ಮಾಡ್ತಾರೆ. ಅದೇ ನಿಜವಾಗಿ ಕನ್ನಡ ಪರವಾದಂತಹ ಸಂವೇದನೆ. ಏಕೆಂದರೆ ಕನ್ನಡ ಪರವ ಸಂವೇದನೆ ಅಂದರೆ ಬಹಳ ದೊಡ್ಡದು ಅಂದ್ಕೊಂಡಿದೆ. ಅದು ಇನ್ನೊಂದು ಸಂದರ್ಭದಲ್ಲಿ ನಾನು ಮಾತಾಡ್ಬೋದು. ಇವತ್ತು ಬಂದಿಲ್ಲಿ ಮಾತಾಡೋದಕ್ಕೊಂದು ಅವಕಾಶವನ್ನು ಕಲ್ಪಿಸಿದಂಥ ಎಲ್ಲ ಸಂಘಟನೆಯವರಿಗೆ ನಮ್ಮ ನರೇಶ್ ಬಾಬು ನಿರೂಪಣೆ ಮಾಡಿದ್ದಾರೆ. ನಾಡೋಜ ಬರಗೂರು ಮೇಷ್ಟ್ರು ಬಳಗದವರು ಇದನ್ನು ವ್ಯವಸ್ಥೆ ಮಾಡಿದ್ದಾರೆ. ಸುಮ್ಮನೆ ಒಂದು ಹೆಸರು ಕೊಟ್ಕೊಂಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಎಲ್ಲ ಸೇರಿ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನನ್ನ ಮಾತು ಹೇಳಿದೆ ನಿಮಗೆಲ್ಲ ನನ್ನ ನಮಸ್ಕಾರ.